ಆತ್ಮಸಂತೃಪ್ತಿ. ಆತ್ಮಸಂತೃಪ್ತಿ ಎನ್ನುವುದು ಎಲ್ಲಕ್ಕಿಂತ ಮುಖ್ಯ. ನೀನು ಒಂದು ಕೆಲಸ ಮಾಡಿದ್ರೆ ಅದನ್ನು ಕೆಲವರು ಟೀಕೆ ಮಾಡಬಹುದು, ಮತ್ತೆ ಕೆಲವರು ಮೆಚ್ಚಿಕೊಳ್ಬಹುದು. ಬಹಳ ಜನ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರಬಹುದು. ನೀನು ಮಾಡುತ್ತಿರುವ ಕೆಲಸ ನಿನಗೆಷ್ಟು ಸಂತೃಪ್ತಿ ನೀಡುತ್ತದೆ ಎನ್ನುವುದು ಮುಖ್ಯ. ಹಾಗೆ ಬದುಕಿದ ದಿನ ನಿನಗೆ ಹೊರ ಪ್ರಪಂಚದ ಟೀಕೆಗಳೊಂದಿಗೆ ಸಂಬಂಧವಿರುವುದಿಲ್ಲ. ನೀನು ಒಬ್ಬ ಕಾರ್ ಡ್ರೈವರ್ ಎಂದುಕೋ. ನಿನ್ನ ಮಾಲೀಕನ ಕುಟುಂಬವನ್ನ ನೀನೊಂದು ಪಾರ್ಟಿಗೆ ಕರೆದೊಯ್ಯಬೇಕು. ಪಾರ್ಟಿ ಸರಿಯಾಗಿ 10 ಗಂಟೆಗೆ ಆರಂಭವಾಗ್ತದೆ. ಬೆಟ್ಟದ ಮೇಲಿನ ಹೋಟೆಲ್ನಲ್ಲಿ ಪಾರ್ಟಿ. ಎಲ್ಲರೂ ಆರಾಮವಾಗಿ ಸಿದ್ಧವಾಗಿ ಬರುವ ವೇಳೆಗೆ 9:45 ಆಗಿರುತ್ತದೆ. ನಿನ್ನನ್ನು ಅವಸರಿಸತೊಡಗುತ್ತಾರೆ. ನೀನು ಮಾಮೂಲಾಗಿ ಕರೆದೊಯ್ದರೆ 10:30ಕ್ಕೆ ಮೊದಲು ತಲುಪಲಾರೆ. ವೇಗವಾಗಿ ಹೋದರೆ 10 ಗಂಟೆಗೆ ಹೋಗುತ್ತಿ. ನಿನ್ನನ್ನು ವೇಗವಾಗಿ ಹೋಗೆಂದು ಎಲ್ಲರೂ ಬಲವಂತ ಮಾಡ್ತಾರೆ. ಊರು ದಾಟಿದಾಗ ಒಬ್ಬ ಮುದುಕಿಗೆ ಡಿಕ್ಕಿ ಹೊಡೆಯುತ್ತಿ. ಮತ್ತೆ ಅಷ್ಟು ವೇಗವಾಗಿ ಹೋಗುವುದಾ ಎಂದು ಮತ್ತೆ ಅವರೇ ನಿನ್ನನ್ನು ಬೈಯುತ್ತಾರೆ. 100 ರೂಪಾಯಿ ಕೊಟ್ಟು ಹೋಗೋಣವೆನ್ನುತ್ತಾರೆ. ಅವಳಿಗೇನು ಹೆಚ್ಚು ಪೆಟ್ಟು ಬಿದ್ದಿರುವುದಿಲ್ಲವಾದರೂ ಬಾಯಾರಿಕೆ ಎನ್ನುತ್ತಾಳೆ. ರಸ್ತೆಯಲ್ಲಿ ಯಾರೂ ಇರುವುದಿಲ್ಲ. ನೀನೇ ಹೋಗಿ ನೀರು ತಂದುಕೊಟ್ಟು ಮತ್ತೆ ಹೊರಡುತ್ತಿ. ಇಡೀ ಕುಟುಂಬ ನಿನ್ನನ್ನ ಬೈಯುತ್ತದೆ. ಮಕ್ಕಳು ನಿನ್ನ ಪರೋಪಕಾರ ಬುದ್ಧಿಯ ಬಗ್ಗೆ ಗೇಲಿ ಮಾಡ್ತಾರೆ. ಎಲ್ಲವನ್ನು ಮೌನದಿಂದ ಸಹಿಸುತ್ತಿ. ಅಲ್ಲೊಂದು ಅಡ್ಡ ಹಾದಿ ಇರುತ್ತದೆ. ಆ ದಾರಿಯಲ್ಲಿ ಹೋಗೆನ್ನುತ್ತಾರೆ. ಅದು ಒನ್ ವೇ. ಅವರ ಮಾತನ್ನು ಕೇಳಿಸಿಕೊಳ್ಳಲಿಲ್ಲವೆಂಬಂತೆ ನಟಿಸಿ ನೀನು ಎಂದಿನ ದಾರಿಯಲ್ಲಿ ಕಾರನ್ನು ಓಡಿಸಿದೆ. ಮತ್ತೆ ಬೈಯುತ್ತಾರೆ. ತಲುಪುವ ವೇಳೆಗೆ 11 ಗಂಟೆ ಆಗಿರುತ್ತದೆ. ಅಲ್ಲಿಗೆ ಹೋಗುವ 5 ನಿಮಿಷಗಳ ಹಿಂದೆಯೇ ಬೆಟ್ಟದ ಶಿಖರವು ಬಿದ್ದು ಹೋಟೆಲ್ ಧ್ವಂಸವಾಗಿ ಎಲ್ಲರೂ ಸತ್ತು ಹೋದರು ಎಂದು ತಿಳಿಯುತ್ತದೆ. ತಾವು ಎಷ್ಟದರಲ್ಲಿ ಅಪಾಯವನ್ನ ತಪ್ಪಿಸಿಕೊಂಡೇವೆಂದು ತಿಳಿದು ಆ ನಂತರ ಕತೆಗಳಂತೆ ಎಲ್ಲರಿಗೂ ಹೇಳುತ್ತಿರುತ್ತಾರೆ. ಅದರಲ್ಲಿ ಎಲ್ಲಿಯೂ ನಿನ್ನ ಪ್ರಸ್ತಾಪ ಇರುವುದಿಲ್ಲ. ಆದರೂ ಅದು ನಿನಗೇನು ದುಃಖ ಎನಿಸುವುದಿಲ್ಲ. ಯಾಕಂದ್ರೆ ಆತ್ಮ ಹೇಳಿದಂತೆ ಕೇಳದವರೇ ಇತರರ ಕಮೆಂಟುಗಳಿಗೆ ದುಃಖಿಸುವರೆಂದು ನಿನಗೆ ಗೊತ್ತು. ಅಂತಹ ಇತರರ ಮೆಚ್ಚುಗೆ ಕೂಡ ನಿನಗೆ ಅನಾವಶ್ಯಕ. ನಿನಗೆ ನಮ್ಮದೊಂದು ನಮನ. ಬಹಳ ಅದ್ಭುತವಾಗಿದೆ ಕತೆ. ಇಷ್ಟವಾದ್ರೆ ಈಗಲೇ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಹಳೆ ವಿಡಿಯೋಗಳು ತುಂಬಾನೇ ಇದೆ, ನೋಡ್ತಾನೆ ಇರಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೇನೆ. ಎಲ್ರಿಗೂ ಶುಭರಾತ್ರಿ.